Hello all, welcome to Creative IAS Academy. This is Lohit Kumar here. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 2024ರಲ್ಲಿ ಸಿ.ಕೆ. ನಾಯ್ಡು ಟ್ರೋಫಿಯನ್ನು ಯಾವ ರಾಜ್ಯ ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸಿ.ಕೆ. ನಾಯ್ಡು ಟ್ರೋಫಿ ಇನ್ 2024 ಒನ್ ಬೈ ಹೂಮ್ ಅಂತೇಳಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆ ಕರ್ನಾಟಕ ಅಂತೇಳಿ ನಾವೇನು ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ನಿಮಗೆ ಪೇಪರ್ 2 ಇದೆಯಲ್ಲ, ಆ ಪೇಪರ್ 2 ವಿಭಾಗದಲ್ಲಿ ಅಂದರೆ KSಗೆ ನಾನು ಸಂಬಂಧಪಟ್ಟಂತೆ ಮಾತಾಡ್ತಿರೋದು. ಸೊ ಇಲ್ಲಿ ನಿಮಗೆ ಅವಾರ್ಡ್ಸ್ಗಳಾಗಿರ್ಬೋದು, ಅರ್ಥ ಆಗ್ತಿದ್ದೀನಿ ನಿಮಗೆ, ಪ್ರಶಸ್ತಿಗಳು ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ವಿಭಾಗಗಳು ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಈ ಎರಡು ವಿಭಾಗದಿಂದ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಅಂತೇಳಿ ಗೊತ್ತಾಯಿತು. ಹಾಗಾದರೆ ಈ ಸಿ.ಕೆ. ನಾಯ್ಡು ಟ್ರೋಫಿ ಇದೆಯಲ್ಲ, ಈ ಒಂದು ಮ್ಯಾಚನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ BCCI ಅಂತ ಒಂದು ಸಂಸ್ಥೆ ಇದೆಯಲ್ಲ, ಇದು ಏನು ಮಾಡುತ್ತೆ, ಆರ್ಗನೈಸ್ ಮಾಡುತ್ತೆ. ಓಕೆ, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಈ ಸಿ.ಕೆ. ನಾಯ್ಡು ಟ್ರೋಫಿಯನ್ನು ಯಾಕೆ ಸಿ.ಕೆ. ನಾಯ್ಡು ಅಂತ ಇಟ್ಟಿದ್ದೀವಿ ಅಂದರೆ, ನೋಡಿ BCCI ಈ ಆರ್ಗನೈಸ್ ಮಾಡ್ತಕ್ಕಂಥ ಈ ಟೆಸ್ಟ್ ಕ್ರಿಕೆಟ್ ಏನಿದೆಯಲ್ಲ, ಇಂಡಿಯಾದ ಫಸ್ಟ್ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ಅಂತ ಕೇಳಿದಾಗ ಅವರ ಹೆಸರು ಸಿ.ಕೆ. ನಾಯ್ಡು ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಇಂಡಿಯಾದ ಫಸ್ಟ್ ಟೆಸ್ಟ್ ಕ್ರಿಕೆಟ್ನ ಕ್ಯಾಪ್ಟನ್ ಯಾರು ಅಂತ ನೋಡ್ಕೊಂಡಾಗ ಸಿ.ಕೆ. ನಾಯ್ಡು ಇಸ್ ದ ರೈಟ್ ಆನ್ಸರ್. ಓಕೆನಾ? ಈ ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಆದುದರಿಂದ ಈ ಒಂದು ಟ್ರೋಫಿಗೆ ಈ ಸಿ.ಕೆ. ನಾಯ್ಡು ಅಂತಕ್ಕಂಥ ಹೆಸರನ್ನ ಇಡಲಾಗಿದೆ. ರೈಟ್. ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನು ಅಂತ ನೋಡ್ಕೊಂಡ್ರೆ, ಈ ಒಂದು ಟೆಸ್ಟ್ ಮ್ಯಾಚ್ನ ಯಾರು ಆಡ್ತಾರೆ, ಈ ಒಂದು ಟ್ರೋಫಿನ ಯಾರು ಆಡ್ತಾರೆ ಅಂತ ಹೇಳಿದಾಗ 23 ವರ್ಷದ ಒಳಗಡೆ ಇರ್ತಕ್ಕಂತಹ ಪ್ಲೇಯರ್ಸ್ಗಳು ಮಾತ್ರನೇ ಈ ಟ್ರೋಫಿಯಲ್ಲಿ ಆಡಲಾಗ್ತಕ್ಕಂಥದ್ದು, ಈ ಟೂರ್ನಮೆಂಟಲ್ಲಿ ಪ್ಲೇ ಮಾಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನಮ್ಮ ಸ್ಮಾರಕ, ನಮ್ಮ ಪರಂಪರೆ, ನಮ್ಮ ಗುರುತು, ನಮ್ಮ ಹೆಮ್ಮೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅವರ್ ಮಾನ್ಯುಮೆಂಟ್ಸ್, ಅವರ್ ಹೆರಿಟೇಜ್, ಅವರ್ ಐಡೆಂಟಿಟಿ, ಅವರ್ ಪ್ರೈಡ್ ಅಂತ ಹೇಳಿದೆ. ಆ್ಯಕ್ಚುಲಿ ಇಟ್ ವಾಸ್ ರಿಲೇಟೆಡ್ ಟು ಕಲ್ಚರ್. ಓಕೆನಾ? ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡಲಾಗಿರುವಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಂಡಾಗ, ಸೊ ಡೈರೆಕ್ಟ್ ಆನ್ಸರ್ ನೋಡ್ಕೊಂಡ್ಬಿಡೋಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾರಣ ಏನು? ಇಟ್ ಏಮ್ಸ್ ಟು ಅಟ್ರಾಕ್ಟ್ ಪ್ರೈವೇಟ್ ಸೆಕ್ಟರ್ ಟುವರ್ಡ್ಸ್ ಕನ್ಸರ್ವೇಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಡೆವಲಪ್ ದೆಮ್ ಇನ್ ಟು ಟೂರಿಸಮ್ ಸೈಟ್ಸ್ ಅಂತ ಹೇಳಿದೆ. ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಜನರಿಕ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು. ಸೊ ಆದುದರಿಂದ ಇದು ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ಇಟ್ ಈಸ್ ಆರ್ಗನೈಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್, ಆರ್ಕಿಯಾಲಜಿ, ಮ್ಯೂಸಿಯಂ ಆ್ಯಂಡ್ ಹೆರಿಟೇಜ್ ಅಂತೇಳಿದೆ. ಸೊ ವಿಚ್ ವಾಸ್ ಅಬ್ಸಲ್ಯೂಟ್ಲಿ ರಿಲೇಟೆಡ್ ಟು ಟೂರಿಸಮ್ ಆಗಿರ್ಬೋದು, ಆರ್ಕಿಯಾಲಜಿ ಆಗಿರ್ಬೋದು, ಮ್ಯೂಸಿಯಮ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಮಾನ್ಯುಮೆಂಟ್ಗಳು ಅಥವಾ ಸಂಸ್ಕೃತಿಯನ್ನು ಕಾಪಾಡ್ತಕ್ಕಂತಹ ಒಂದು ಮಿನಿಸ್ಟ್ರಿನೇ ಆಗಿರೋದ್ರಿಂದ ಎರಡು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೋಡಿ, ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವರ್ ಮಾನ್ಯುಮೆಂಟ್, ಅವರ್ ಹೆರಿಟೇಜ್, ಅವರ್ ಐಡೆಂಟಿಟಿ, ಅವರ್ ಪ್ರೈಡ್ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ಮಾಡಲಾಗಿರುವಂಥದ್ದು, ಒಂದು ಕ್ಯಾಂಪೇನನ್ನು ಜಾರಿ ಮಾಡಲಾಗಿರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತ ಕೇಳಿದಾಗ ಹಿಂದೆ ಡಿಸ್ಕಸ್ ಮಾಡ್ಕೊಂಡ್ವಿ. ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್, ಆರ್ಕಿಯಾಲಜಿ, ಮ್ಯೂಸಿಯಂ, ಹೆರಿಟೇಜ್ ಅಂತಕ್ಕಂಥ ಒಂದು ಡಿಪಾರ್ಟ್ಮೆಂಟಿಂದ ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿರುವಂಥದ್ದು ತುಂಬಾ ಇಂಪಾರ್ಟೆಂಟು. ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ, ಈ ಒಂದು ಕ್ಯಾಂಪೇನ್ನ ಮುಖಾಂತರವಾಗಿ ಪ್ರೈವೇಟ್ ಸೆಕ್ಟರ್ಸ್ಗಳು ಏನಿದಾವಲ್ಲ, ಮ್ಯೂಸಿಯಂ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ಗಳಾಗಿರ್ಬೋದು, ಓಕೆ, ಇವುಗಳನ್ನು ಕನ್ಸರ್ವೇಷನನ್ನು ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ಸ್ಗಳು ಏನು ಮಾಡಬೇಕು, ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕ್ಯಾಂಪೇನನ್ನು ಜಾರಿ ಮಾಡಲಾಗಿರುವಂಥದ್ದು. ಸೊ ಇದರ ಜೊತೆಗೆ ನಮಗೆ ಟೂರಿಸಮ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ಇದೆ. ನೋಡಿ, ಟೂರಿಸಮ್ ಅಂತಕ್ಕಂಥ ಒಂದು ಸೆಕ್ಟರ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಕಾರಣ ಏನು ಅಂದರೆ, ಕರ್ನಾಟಕದಲ್ಲಿ ಟೂರಿಸಮಿಗೋಸ್ಕರ ನಾವು ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಐಡೆಂಟಿಫಿಕೇಷನನ್ನು ಕೊಡ್ತಾ ಇದ್ದೀವಿ. ಸ್ಪೆಷಲ್ ಆಗಿರ್ತಕ್ಕಂತಹ ಒಂದು ಪಾತ್ರವನ್ನು, ಮಹತ್ವವನ್ನು ಕೊಡ್ತಾ ಇದ್ದೀವಿ. ಅರ್ಥ ಆಗ್ತೀಯಾ? ಸೊ ಹಾಗಾದರೆ ಕರ್ನಾಟಕ ಸ್ಟೇಟಿನ ಟೂರಿಸಮ್ನ ಒಂದು ಲೋಗೋ ಅಥವಾ ಅದರ ಒಂದು ಧ್ಯೇಯವಾಕ್ಯ ಏನು ಅಂತ ನೋಡಿದಾಗ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ಸುಮಾರು ಬಾರಿ ಪ್ರಶ್ನೆ ಆಗಿದೆ ಇದು. ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ ಕನ್ನಡದಲ್ಲಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತೇಳಿ ಕರಿತೀವಿ. ಕ್ಲಿಯರ್? ನೋಡಿ, ಮುಂದಿನ ಪ್ರಶ್ನೆ ಎನ್ವೈರನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕೆಲವೊಂದು ಟ್ರೋಫಿಕ್ ವಲಯಗಳಿಗೆ ಸಂಬಂಧಪಟ್ಟಂತೆ, ಪರಿಸರ ವ್ಯವಸ್ಥೆಗೆ ಒಂದು ಪಿರಮಿಡ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬ ಈಸಿಯಾಗಿರ್ತಕ್ಕಂಥದ್ದು. ನೋಡಿ, ನಾನು ಇದನ್ನು ತುಂಬ ಸಿಂಪಲ್ಲಾಗಿ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂದರೆ, ಅವರು ದ ಬಯೋಮಾಸ್ ಇನ್ ದ ಅಪ್ಪರ್ ಟ್ರೋಫಿಕ್ ಲೆವೆಲ್ ಈಸ್ ಜನರಲಿ ವೆರಿ ಹೈ ಆ್ಯಸ್ ಕಂಪೇರ್ಡ್ ಟು ದ ಲೋವರ್ ಟ್ರೋಪಿಕ್ ಲೆವೆಲ್ಸ್ ಅಂತ ಇದೆ. ಇಲ್ಲೊಂದು ಟ್ವಿಸ್ಟ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿರೋದು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕಿದೆ ನೀವು. ಸೊ ಇನ್ಕರೆಕ್ಟ್ ಆಗಿರೋದ್ರಿಂದ ಫಸ್ಟ್ ಒನ್ ಏನಿದೆಯಲ್ಲ ಅದು ತಪ್ಪಾಗ್ತಾ ಹೋಗುತ್ತೆ. ವಿತ್ ದಟ್ ಐಡಿಯಾ ಸೆಕೆಂಡ್ ಸ್ಟೇಟ್ಮೆಂಟು ಉಳಿಸ್ಕೊಳ್ಳೋಣ. ಸಿ ಸ್ಟೇಟ್ಮೆಂಟ್ ಅಂದರೆ ಥರ್ಡ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ಕೂಡ ತಪ್ಪಾಗ್ತಾ ಹೋಗುತ್ತೆ. ಸೊ ಡಿ ಸ್ಟೇಟ್ಮೆಂಟು ಕೂಡ ನಾವು, ಡಿ ಆಪ್ಷನನ್ನು ಕೂಡ ನಾವು ತೆಗೆದು ಹಾಕಿಬಿಡೋಣ. ಸೊ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2. ಹೇಗೆ ಹೇಳ್ತೀನಿ ನೋಡಿ. ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಅಪ್ಪರ್ ಟ್ರೋಪಿಕ್ ಲೆವೆಲಲ್ಲಿ ಬಯೋಮಾಸ್ ಏನಿದೆಯಲ್ಲ, ಅಪ್ಪರ್ ಟ್ರೋಪಿಕ್ ಲೆವೆಲ್ ಅಂತ ಅಂದ್ಕೊಡಿ. ಇಲ್ಲಿ ಬಯೋಮಾಸ್ ಏನಿದೆಯಲ್ಲ ಅಂದರೆ ಜೀವರಾಶಿ ಅಂತೇಳಿ ಏನು ಕರೀತೀವಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜೀವರಾಶಿ ಅಂತ ಏನಿದೆಯಲ್ಲ, ಈ ಬಯೋಮಾಸ್ ಏನಿದೆ ಟ್ರೋಫಿಕ್ ಲೆವೆಲ್ ಇಸ್ ಜನರಲಿ ವೆರಿ ಹೈ ಅಂತ ಇದೆ.
ಅವರು ಅಪ್ಪರ್ ಟ್ರೋಪಿಕ್ ಲೆವೆಲ್ ಮತ್ತು ಲೋವರ್ ಟ್ರೋಪಿಕ್ ಲೆವೆಲ್ ಅಂತ ಕನ್ಸಿಡರ್ ಮಾಡಿದಾಗ ಬಯೋಮಾಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದಾಗ ಲೋಯರ್ ಲೆವೆಲ್ ಲೋಯರ್ ಟ್ರೋಪಿಕ್ ಲೆವೆಲಲ್ಲಿ ಬಯೋಮಾಸ್ ಜಾಸ್ತಿ ಇರುತ್ತೆ, ಅಪ್ಪರ್ ಟ್ರೋಪಿಕ್ ಲೆವೆಲಲ್ಲಿ ಬಯೋಮಾಸ್ ಕಡಿಮೆ ಇರುತ್ತೆ. ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿನ ನಾವು ತಿಳ್ಕೊಳ್ಬೇಕು. ಬಟ್ ಅವ್ರು ಇಲ್ಲೇನು ಮಾಡಿದರೆ ಉಲ್ಟಾ ಕೊಟ್ಬಿಟ್ಟಿದ್ದಾರೆ. ಆದುದರಿಂದ ಇದು ಏನಾಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ದ ಎನರ್ಜಿ ಪಿರಮಿಡ್ ಆಫ್ ಎನ್ ಎಕೋಸಿಸ್ಟಮ್ ಈಸ್ ಆಲ್ವೇಸ್ ಅಪ್ರೈಟ್ ಆ್ಯಂಡ್ ನ್ಯಾರೋಸ್ ಟು ದ ಟಾಪ್ ಅಂತೇಳಿದೆ. ನೀವು ಪಿರಮಿಡ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು. ಅರ್ಥ ಆಗ್ತಿದೆಯಾ? ಎನ್ವಿರಾನ್ಮೆಂಟ್ ಎಕಾಲಜಿ ಓದೋರಿಗೆ ಇದೊಂದು ಐಡಿಯಾ ನಿಮಗೆ ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪಿರಮಿಡ್ ಸ್ಟ್ರಕ್ಚರ್ಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಒಂದನೇ ಪಿರಮಿಡ್, ಇಲ್ಲಿ ಬರ್ತಕ್ಕಂತಹ ಫುಡ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ಪ್ರಾಣಿಗಳು, ಇಲ್ಲಿ ಬರ್ತಕ್ಕಂಥ ಪ್ರಾಣಿಗಳು, ಇಲ್ಲಿ ಬರ್ತಕ್ಕಂಥ ಪ್ರಾಣಿಗಳು, ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಆ್ಯಕ್ಚುಲಿ ಇಲ್ಲಿರ್ತಕ್ಕಂತಹ ಸ್ಪೀಸೀಸ್ಗಳಾಗಿರ್ಬೋದು, ಅವರು ಕನ್ಸ್ಯೂಮ್ ಮಾಡ್ತಕ್ಕಂಥ ಫುಡ್ ಸಿಸ್ಟಮ್ಗಳಾಗಿರ್ಬೋದು, ಏನಾಗ್ತಾ ಹೋಗುತ್ತೆ, ಹೈರಾರ್ಕಿಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಎನ್ವಿರಾನ್ಮೆಂಟ್ ಎಕಾಲಜಿ ಒಂದು ಸಲ ರಿವೈಸ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಸರಿ ಉತ್ತರವನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ 1 ಇದೆಯಲ್ಲ, ಸ್ಟೇಟ್ಮೆಂಟ್ 1 ಇದೆಯಲ್ಲ, ತಪ್ಪಾಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2. ನೋಡಿ, ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ಹೇಳ್ತಾ ಹೋಗ್ತೇನೆ. ಇದನ್ನು ನಾವು ಪಿರಮಿಡ್ ಆಫ್ ಎನರ್ಜಿ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಪಿರಮಿಡ್ ಆಫ್ ಎನರ್ಜಿ ಅಂತ ಕರಿತೀವಿ, ಅಥವಾ ಶಕ್ತಿಯ ಪಿರಮಿಡ್ ಅಂತೇಳಿ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ಏನಾಗುತ್ತಂದರೆ, ಈಚ್ ಲೆವೆಲ್ ಏನಿದೆಯಲ್ಲ, ಪಿರಮಿಡ್ ಸ್ಟ್ರಕ್ಚರಲ್ಲಿ ಈಚ್ ಲೆವೆಲಲ್ಲಿ ಏನಿದೆಯಲ್ಲ, ಎನರ್ಜಿ ಈ ಪ್ರೊಡ್ಯೂಸರ್ಸ್ಗಳಿಂದ ಕನ್ಸ್ಯೂಮರ್ಸ್ಗಳಿಗೆ ಹರಿಯುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅಪ್ರೈಟ್ ಆಗಿರುತ್ತೆ, ಈ ರೀತಿಯಾಗಿರುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಎನರ್ಜಿ ಅಂದರೆ ಫಸ್ಟು ಲೆವೆಲಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎನರ್ಜಿ ಎನ್ವಿರಾನ್ಮೆಂಟಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಅಂದರೆ ಅದರ ಮೇಲ್ಗಡೆ ಇರ್ತಕ್ಕಂತಹ ಪಿರಮಿಡ್ ಸ್ಟ್ರಕ್ಚರ್ಗೆ ಟ್ರಾವೆಲ್ ಆದಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ಎನರ್ಜಿ ಲೆವೆಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಬೇಸಿಕ್ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಪ್ಲ್ಯಾಂಟ್ಸ್ಗಳಿದ್ದಾವೆ ಅಂದ್ಕೊಳ್ಳಿ. ಪ್ಲಾಂಟ್ಸನ್ನು ತಿಂದು ಬದುಕ್ತಕ್ಕಂತಹ ಕೆಲವೊಂದು ಕೀಟಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ಅಥವಾ ಅದನ್ನು ನಾವು ಇನ್ಸೆಕ್ಟ್ಸ್ ಅಂತೇಳಿ ಕರಿತೇವೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಈ ಇನ್ಸೆಕ್ಟ್ಸ್ಗಳನ್ನು ತಿಂದು ಬದುಕ್ತಕ್ಕಂತಹ ಕೆಲವೊಂದು ಹಾವುಗಳು ಅಂತ ನೆನ್ಪಿಟ್ಕೊಳ್ಳಿ. ಈ ಹಾವುಗಳನ್ನು ತಿಂದು ಬದುಕ್ತಕ್ಕಂಥ ಈಗಲ್ಸ್ಗಳು ಅಂತ ನೆನ್ಪಿಟ್ಕೊಳ್ಳಿ. ಇದಂತ ನಂತರದಲ್ಲಿ ಫೈನಲ್ ಆಗಿ ಮನುಷ್ಯರುಗಳು ಬರ್ತಾರೆ. ಓಕೆನಾ? ರೈಟ್, ಹ್ಯೂಮನ್ ಸ್ಪೀಸೀಸ್ ಅಂತ ಕರಿತೇವೆ. ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಪಿರಮಿಡ್ ಆಫ್ ಎನರ್ಜಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೋಡಿ, ಮುಂದಿನ ಪ್ರಶ್ನೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತೇಳಿ ಒಂದು NGO ಇದೆ. ಆ ಒಂದು NGOಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. 2021ರಿಂದನೂ ಕೂಡ ಇದು ತುಂಬ ಸುದ್ದಿಲಿರ್ತಕ್ಕಂಥ ಒಂದು ಸಂಸ್ಥೆ, WWF ಅಂತೇಳಿ ಕರಿತೇವೆ. ಸೊ ಇವುಗಳಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಕೆಲವೊಂದು ರಿಪೋರ್ಟ್ಸ್ಗಳಿದ್ದಾವೆ. ಆ ರಿಪೋರ್ಟ್ಸ್ಗಳನ್ನು, ಯಾವ ವರದಿಗಳನ್ನು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಏನಿದೆಯಲ್ಲ ಇದು ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ D ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗತ್ತೆ. ಕಾರಣ ಏನು ಅಂದರೆ, ಲಿವಿಂಗ್ ಪ್ಲಾನೆಟ್ ರಿಪೋರ್ಟು, ಅರ್ತ್ ಅವರು, ಡೆಪ್ಟ್ ಫಾರ್ ನೇಚರ್ ಸ್ವ್ಯಾಪು, ಮರೈನ್ ಸ್ಟೀವಾರ್ಡ್ಶಿಪ್ ಕೌನ್ಸಿಲ್ ಅಂತ ಏನಿದೆಯಲ್ಲ, ಎಲ್ಲ ರೀತಿಯಾಗಿರ್ತಕ್ಕಂಥ ರಿಪೋರ್ಟ್ಸನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ WWF. ನೋಡಿ, WWF ಅಂತಕ್ಕಂಥ ಒಂದು NGO ಇದೆಯಲ್ಲ, ಇವುಗಳನ್ನು ತಾವು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯುವಂತಹ ಸಂದರ್ಭದಲ್ಲಿ, ಅಂದರೆ ವಿವರಣಾತ್ಮಕವಾಗಿರ್ತಕ್ಕಂಥ ಉತ್ತರವನ್ನು ಬರೆಯುವಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಪ್ರಬಂಧಗಳಾಗಿರ್ಬೋದು ಅಥವಾ GS ಸಾಮಾನ್ಯ ಅಧ್ಯಯನದ ಉತ್ತರಗಳಾಗಿರ್ಬೋದು, ಈ ಬರಿತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ NGO ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂತಹ ವರದಿಗಳನ್ನು ಬಳಸ್ಕೊಂಡ್ರೆ ತಮ್ಮ ಅಂಕಗಳು ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ನಿಮಗೆ WWF ಬಗ್ಗೆ ಈ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ ಹಿಂದಿನ ಸ್ಲೈಡಲ್ಲಿ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ತುಂಬ ತಿಳ್ಕೋಬೇಕು. ಕಾರಣ ಏನು ಅಂದರೆ, ಈ ಒಂದು NGO ಏನಿದೆಯಲ್ಲ ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಆಗಿರ್ಬೋದು, ಜೊತೆಗೆ ಫುಡ್ ಆಗಿರ್ಬೋದು. ರೈಟ್, ಅರ್ಥ ಆಗ್ತಿದೆ ನಿಮಗೆ? ಕ್ಲೈಮೇಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಫ್ರೆಶ್ ವಾಟರ್ ಆಗಿರ್ಬೋದು, ಜೊತೆಗೆ ಓಷನ್ ಆಗಿರ್ಬೋದು, ಫಾರೆಸ್ಟ್ಗಳಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ವಿಭಾಗದಲ್ಲೂ WWF ಕೆಲಸ ಮಾಡುತ್ತೆ. ಇದೊಂದು NGO ಅಂತ ಕನ್ಸಿಡರ್ ಮಾಡ್ಬೋದು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಈ NGOಗಳು ಕೊಡ್ತಕ್ಕಂಥ ರೆಕಮೆಂಡೇಷನ್ಸ್ಗಳನ್ನು ನಾವು ಪಾಲಿಸಿ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ನೀತಿಯನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಈ NGOಗಳ ಮಾಹಿತಿಯನ್ನು ಕೇಳಬೇಕು. ಈ WWFನ ಮುಖ್ಯವಾಗಿದ್ದ ಕೆಲಸ ಏನು ಅಂತ ನೋಡ್ಕೊಂಡಾಗ, ಇಂಡಿವಿಜುವಲ್ಸ್ಗಳಾಗಿರ್ಬೋದು, ಗ್ಲೋಬಲ್ ಲೆವೆಲ್ ಗವರ್ನಮೆಂಟ್ಸ್ಗಳಾಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು. ಸೊ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳ ಕೊಲಾಬ್ರೇಷನ್ ಜೊತೆಗೆ, ಸಹಕಾರ ಜೊತೆಗೆ ಏನು ಮಾಡುತ್ತೆ WWF ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು, ಪ್ರಾಜೆಕ್ಟ್ಗಳನ್ನು ಏನು ಮಾಡುತ್ತೆ, ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಹೋಗುತ್ತೆ ಅಥವಾ ಟೇಕಪ್ ತಗೊಳ್ಳುತ್ತೆ.
ಸೊ ಆದುದರಿಂದ WWF ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಟೈಗರ್, ಎಲಿಫೆಂಟು, ಗೊರಿಲಾಸ್, ಗೇಂಟ್ ಪಾಂಡಾಸ್ಗಳೇನಿದಾವಲ್ಲ ಇವುಗಳ ಪ್ರೊಟೆಕ್ಷನಿಗೋಸ್ಕರ WWF ಏನು ಮಾಡುತ್ತೆ, ತನ್ನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ನಿಮಗೆ ಸೀ ಟರ್ಟಲ್ಸ್ ಅಂತ ಗೊತ್ತಿರ್ಬೋದು, ಪೋಲಾರ್ ಬಿಯರ್ಸ್ ಅಂತ ಗೊತ್ತಿರ್ಬೋದು, ರಿನೋಸ್ ಅಂತ ಗೊತ್ತಿರ್ಬೋದು, ವೇಲ್ಸ್ ಅಂತೇಳಿ ಗೊತ್ತಿರ್ಬೋದು. ಇವುಗಳ ಕನ್ಸರ್ವೇಷನನ್ನು ಮಾಡುತ್ತೆ WWF. ಈ ಪಾಯಿಂಟ್ಸನ್ನು ತಾವು ತಿಳ್ಕೊಳ್ಬೇಕು. ಇಲ್ಲಿ ನಿಮಗೆ ಒಡಿಶಾ ಅಂತಕ್ಕಂಥ ಒಂದು ರಾಜ್ಯ ಬರುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಒಡಿಶಾ ರಾಜ್ಯದಲ್ಲಿ ಒಂದು ಸಮುದ್ರದ ತೀರದ ಪ್ರದೇಶ ಇದೆ. ಅದನ್ನು ನಾವು ಚಿಲ್ಕಾ ಲೇಕ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಚಿಲ್ಕಾ ಲೇಕ್ ಅಥವಾ ಲಗೂನ್ ಅಂತಲೂ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದಾಗತ್ತೆ. ಈ ಚಿಲ್ಕಾ ಲೇಕ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಸ್ಪೀಸೀಸ್ ಕಂಡು ಬರುತ್ತೆ. ಅದನ್ನು ನಾವು ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಕರಿತೀವಿ. ಸುಮಾರು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಕರಿತೇವೆ. ಈ ಟರ್ಟಲ್ಸ್ಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರು. ಒಡಿಶಾ ರಾಜ್ಯದ ಚಿಲ್ಕಾ ಸರೋವರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಸ್ಪೀಸೀಸ್ ಕಂಡುಬರುತ್ತೆ. ಇದೊಂದು ಆಮೆಗೆ ಬಿಲಿಂಗ್ ಆಗಿರ್ತಕ್ಕಂಥ ಒಂದು ಸ್ಪೀಸೀಸ್. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ IUCN ಕ್ಯಾಟಗರಿಯಲ್ಲಿ ಆಲಿವ್ ರಿಡ್ಲೆ ಟರ್ಟಲ್ಸನ್ನು ಯಾವ ಕ್ಯಾಟಗರಿ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಅಥವಾ ಸೇರಿಸಲಾಗಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ನೋಡಿ, ಮುಂದುವರೆದಂತೆ 2 ರೀತಿಯಾಗಿರ್ತಕ್ಕಂಥ ಕ್ಯಾಂಪೇನನ್ನು ತಾವು WWFಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬೇಕಾಗತ್ತೆ. ಮೊದಲನೇ ಕ್ಯಾಂಪೇನ್ ಯಾವುದು ಅಂತ ನೋಡ್ಕೊಂಡಾಗ, ಮೊದಲನೇ ಸೆಲೆಬ್ರೇಷನ್ ಯಾವುದು ಅಂತ ನೋಡ್ಕೊಂಡಾಗ, ಪ್ರತಿ ವರ್ಷ ಅರ್ತ್ ಅವರನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಭೂಘಂಟೆ ಅಂತೇಳಿ ಕರಿತೀವಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಅರ್ತ್ ಅವರನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀರಾ? ಅದೇ ರೀತಿ 2ನೇ ಪಾಯಿಂಟ್ ನೋಡ್ಕೊಳ್ಳೋಣ. ಡೆಪ್ಟ್ ಫಾರ್ ನೇಚರ್ ಅಂತ ಕರಿತೀವಿ. ಡೆಪ್ಟ್ ಫಾರ್ ನೇಚರ್ ಅಂತ ಕರಿತೀವಿ. ಡೆಪ್ಟ್ ಫಾರ್ ನೇಚರ್ ಸ್ವ್ಯಾಪ್ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು WWF ಏನು ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ನೋಡಿ, 2024ರಲ್ಲಿ ಅರ್ತ್ ಅವರನ್ನು ನಾವೇನು ಮಾಡ್ತಾಯಿದ್ವಿ, ಸೆಲೆಬ್ರೇಟ್ ಮಾಡ್ತಲ್ವಾ? ಸೊ ಇದರ ಒಂದು ಥೀಮ್ ಏನು ಅಂತ ನೋಡ್ಕೊಂಡಾಗ ಯುನೈಟಿಂಗ್ ಫಾರ್, ನೆನ್ಪಿಟ್ಕೊಳ್ಬೇಕಾಗತ್ತೆ, ತುಂಬ ಇಂಪಾರ್ಟೆಂಟ್ ಇದು. ಯುನೈಟಿಂಗ್ ಫಾರ್ ಅವರ್ ಒನ್ ಶೇರ್ಡ್ ಹೋಮ್ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳುವಂಥ ಚಾನ್ಸಸ್ ಇದೆ ಸ್ಟೇಟ್ಮೆಂಟ್ ರೂಪದಲ್ಲಿ. ನೋಡಿ, ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆ ಶನಿವಾರ ಏನಿದೆಯಲ್ಲ, ಅಂದರೆ ಕೊನೆ ಸ್ಯಾಟರ್ಡೇ ಏನಿದೆಯಲ್ಲ, ಆ ಶನಿವಾರದಂದು ಪ್ರತಿ ವರ್ಷ ಏನು ಮಾಡ್ತೀವಿ ನಾವು, ಈ ಭೂಘಂಟೆಯನ್ನು ಅರ್ತ್ ಅವರನ್ನು ಏನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. UNEP ಒಂದು ಡಿಕ್ಲರೇಷನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ಕೊಲಂಬೋ ಡಿಕ್ಲರೇಷನ್ ಅಂತೇಳಿ ಕರಿತೇವೆ. ಈ ಕೊಲಂಬೋ ಡಿಕ್ಲರೇಷನ್ ಇದೆಯಲ್ಲ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಗ್ಲೋಬಲ್ ನೈಟ್ರೋಜನ್ ಚಾಲೆಂಜ್ ಅಂತ ಇದೆ. ನೋಡಿ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಏನು ಮಾಡ್ತಾರೆ ಅಂದರೆ KPSCಯಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೆಲವೊಂದು ಆರ್ಗನೈಸೇಷನ್ಸ್ಗಳು ಏನು ಮಾಡ್ತವೆ ಅಂದರೆ ಕೆಲವೊಂದು ಡಿಕ್ಲರೇಷನ್ಸ್ಗಳನ್ನು ಮಾಡ್ತಾವೆ. ಆ ಡಿಕ್ಲರೇಷನ್ಸ್ಗಳು ಏನು ಮಾಡ್ತವೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿಬಿಡ್ತಾನೆ. ಫಾರ್ ಎಕ್ಸಾಂಪಲು ಗ್ರೀನ್ ವಾಶ್ ಆಗಿರ್ಬೋದು. ಅರ್ಥ ಆಗ್ತಿದೆ ನಿಮಗೆ? ಗ್ರೀನ್ ವಾಷಿಂಗ್ ಆಗಿರ್ಬೋದು, ಕೊಲಂಬೋ ಡಿಕ್ಲರೇಷನ್ಸ್ಗಳಾಗಿರ್ಬೋದು, ಅದೇ ರೀತಿ ಹ್ಯೂಮನ್ ರೈಟ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಡರ್ 2 ಕೊಯ್ಲಿಷನ್ಸ್ಗಳಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಡಿಕ್ಲರೇಷನ್ಸ್ಗಳನ್ನು ಕೇಳ್ತಾನೆ. ಸೊ ಆದುದರಿಂದ ಅವುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಲ್ಲೇ ಸಿಕ್ಕರೂ ಅದನ್ನು ನೋಟ್ ಮಾಡ್ಕೊಳ್ಳಿ. ಗ್ಲೋಬಲ್ ನೈಟ್ರೋಜನ್ ಚಾಲೆಂಜ್ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಕೊಲಂಬೋ ಡಿಕ್ಲರೇಷನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ 2030ರೊಳಗಡೆ ಏನು ನಾವು ನೈಟ್ರೋಜನನ್ನು ಏನು ಬಳಸ್ತಾ ಇದ್ದೀವಲ್ವ, ಈ ನೈಟ್ರೋಜನ್ನ ಬಳಕೆಯನ್ನು ಏನು ಮಾಡಬೇಕು, 0.5% ಮಾಡಬೇಕು, ಅಥವಾ ಅದನ್ನು ಹಾಲ್ಫ್ಗೆ ಮಾಡಬೇಕಾಗಿರ್ತಕ್ಕಂಥ ಗುರಿಯನ್ನು ಹೊಂದಲಾಗಿರುವಂಥದ್ದು ಈ ಕೊಲಂಬೋ ಡಿಕ್ಲರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಈ ಕೊಲಂಬೋ ಡಿಕ್ಲರೇಷನ್ನ ರೀತಿಯಲ್ಲಿ 2030ರೊಳಗಡೆ ಏನು ಈ ಗುರಿಯನ್ನು ಹಾಕ್ಕೊಂಡಿದ್ದೀವಲ್ಲ, ಇದು ಹುಟ್ಕೊಳ್ಳೋದಕ್ಕೆ ಮುಖ್ಯವಾಗಿರ್ತ ಕಾರಣ ಏನು ಅಂತ ನೋಡ್ಕೊಂಡಾಗ INMS ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಬೇಕು. ಏನಿದು INMS ಅಂದರೆ ಇಂಟರ್ನ್ಯಾಷನಲ್ ನೈಟ್ರೋಜನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಈ ಇಂಟರ್ನ್ಯಾಷನಲ್ ನೈಟ್ರೋಜನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಂದು ಸಪೋರ್ಟ್ನ ಮುಖಾಂತರವಾಗಿ 2030ರೊಳಗಡೆ ನೈಟ್ರೋಜನ್ನ ಬಳಕೆಯನ್ನು ಅರ್ಧದಷ್ಟು ಪ್ರಮಾಣದಷ್ಟು ಕಡಿಮೆ ಮಾಡಬೇಕು ಅನ್ನೋ ಗುರಿಯನ್ನು ಹಾಕ್ಕೊಳ್ಳಲಾಗಿರುವಂಥದ್ದು. ನೋಡಿ, ಈ ಕೊಲಂಬೋ ಡಿಕ್ಲರೇಷನ್ ಏನಿದೆಯಲ್ಲ, ನೈಟ್ರೋಜನ್ ಚಾಲೆಂಜ್ ಅಂತ ಏನು ನೋಡ್ಕೊಂಡಾಗ ನಮಗೆ ಈ ನೈಟ್ರೋಜನ್ ವೇಸ್ಟ್ ಅಂತ ಬರುತ್ತೆ. ವಾತಾವರಣದಲ್ಲಿ ನೈಟ್ರೋಜನ್ ವೇಸ್ಟ್ಗಳಿಗೆ ಕುರಿತಾಗಿರ್ತಕ್ಕಂಥ ಒಂದು ಡಿಕ್ಲರೇಷನ್ಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಬೇಕು ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿನ ತಾವು ತಿಳ್ಕೊಳ್ಬೋದು. ನೈಟ್ರೋಜನ್ ವೇಸ್ಟ್ನ ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಲ್ಲಿ ಹೊಂದಲಾಗಿರುವಂಥದ್ದು ಈ ಡಿಕ್ಲರೇಷನ್. ನೋಡಿ, ಮುಂದುವರೆದಂತೆ UNEP ರಿಪೋರ್ಟ್ಸ್ಗಳನ್ನು ನಾವು
ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಈ ರಿಪೋರ್ಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಎಮಿಷನ್ ಗ್ಯಾಪ್ ರಿಪೋರ್ಟ್ ಏನಿದೆಯಲ್ಲ UNEP ಇಂಟ್ರೊಡ್ಯೂಸ್ ಮಾಡುತ್ತೆ, ತುಂಬಾ ಇಂಪಾರ್ಟೆಂಟು. UNEP ಫುಲ್ ಫಾರ್ಮ್ ಏನು ಹೇಳ್ತೀರಾ ನೋಡೋಣ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರಿತೇವೆ. ಅರ್ಥ ಆಗ್ತಿದೆಯಾ? ಈ ಹಿಂದೆ ನಾವು ಗ್ಲೋಬಲ್ ನೈಟ್ರೋಜನ್ ಚಾಲೆಂಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ರೀತಿ UNEP ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ, ರೈಟ್? ಸೊ ಅದೇ ರೀತಿಲಿ ನೋಡಿ, ಗ್ಲೋಬಲ್ ಎನ್ವಿರಾನ್ಮೆಂಟ್ ಔಟ್ಲುಕ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಫ್ರಾಂಟಿಯರ್ಸ್ ಅಂತಕ್ಕಂಥ ಒಂದು ಸೀರೀಸ್ ಬರುತ್ತೆ, ಇದನ್ನು ಕೂಡ UNEP ಏನು ಮಾಡುತ್ತೆ, ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇನ್ವೆಸ್ಟ್ ಇಂಟು ಎ ಹೆಲ್ತಿ ಪ್ಲಾನೆಟ್ ಅಂತಕ್ಕಂಥ ಒಂದು ರಿಪೋರ್ಟ್ ಏನಿದೆಯಲ್ಲ, ಇದನ್ನು ಕೂಡ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಮುಂದಿನ ಪ್ರಶ್ನೆ ತುಂಬಾ ಸುಲಭ ಆಗಿರ್ತಕ್ಕಂಥ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಭಾರತದಲ್ಲಿ ರಾಮ್ಸರ್ ತಾಣವಾಗಿದೆ ಅಂತೇಳಿ ಹೇಳಿದ್ದಾರೆ ಅವರು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನ್ಯಾಷನಲ್ ಪಾರ್ಕ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆ್ಯಂಡ್ ಎ ರಾಮ್ಸರ್ ಸೈಟ್ ಇನ್ ಇಂಡಿಯಾ ಅಂತೇಳಿ. ಸೊ ಅವ್ರು ಕೇಳಿರ್ತಕ್ಕಂಥದ್ದು ತುಂಬ ಈಸಿ, ಹೇಳ್ತೀನಿ ನೋಡಿ ನಿಮಗೆ. ಕೆಳಗಡೆ ಕೊಟ್ಟಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಗಳಿದ್ದಾವಲ್ಲ, ಅವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸು, ಜೊತೆಗೆ ರಾಮ್ಸರ್ ವೆಟ್ಲ್ಯಾಂಡ್ ಅಥವಾ ರಾಮ್ಸರ್ ಜೋಗು ಪ್ರದೇಶ ಅಂತೇನು ಕನ್ಸಿಡರ್ ಮಾಡಿದ್ವಲ್ಲ, ಅವೆರಡೂ ಕೂಡ ಆಗಿದ್ದಾವೆ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ಲಾಗಿ ಆನ್ಸರನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗೋಣ, ರೈಟ್? ಮೊದಲನೇ ಆಪ್ಷನನ್ನು ನೋಡ್ಕೊಂಡಾಗ, ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂತೇಳಿದೆ, ಮನಸ್ ನ್ಯಾಷನಲ್ ಪಾರ್ಕ್ ಅಂತೇಳಿದೆ, ಕಿಯೋನಾಡಿಯೋ ನ್ಯಾಷನಲ್ ಪಾರ್ಕ್ ಅಂತೇಳಿದೆ. ಸೊ ಇಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ 1 and 3 ಅಲ್ಲಿದೆ ನೋಡಿ, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಎರಡನೇ ಸ್ಟೇಟ್ಮೆಂಟನ್ನು ಅಥವಾ ಎರಡನೇ ನ್ಯಾಷನಲ್ ಪಾರ್ಕ್ ಏನಿದೆ ನೋಡಿ, ಮನಾಸ್ ನ್ಯಾಷನಲ್ ಪಾರ್ಕ್, ಆ್ಯಕ್ಚುಲಿ ಇದನ್ನು ಯುನೆಸ್ಕೋ ಮತ್ತು ರಾಮ್ಸರ್ ಸೈಟ್ ಎರಡರಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ. ಸೊ ಇದು ಒಂದು ನ್ಯಾಷನಲ್ ಪಾರ್ಕ್ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಆಪ್ಷನ್ ಎ ಹೋಗುತ್ತೆ, ಆಪ್ಷನ್ ಸಿ ಹೋಗುತ್ತೆ, ಆಪ್ಷನ್ ಡಿನೂ ಕೂಡ ಹೋಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ, ಸುಂದರ್ಬನ್ ನ್ಯಾಷನಲ್ ಪಾರ್ಕು, ಕೇಲೋಡಿಯಾಗಾನ ನ್ಯಾಷನಲ್ ಪಾರ್ಕ್ ಎರಡೂ ಕೂಡ ರಾಮ್ಸರ್ ವೆಟ್ಲ್ಯಾಂಡ್ ಕೂಡ ಹೌದು, ಅದರ ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಕೂಡ ಹೌದು. ಎರಡೂ ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಮನಾಸ್ ನ್ಯಾಷನಲ್ ಪಾರ್ಕ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಯಾವ ಸ್ಟೇಟಲ್ಲಿ ಕಂಡು ಬರುತ್ತೆ? ಅಸ್ಸಾಂ ಅಂತಕ್ಕಂಥ ಒಂದು ರಾಜ್ಯ ಇದೆ ನೋಡಿ, ಅಲ್ಲಿ ಕಂಡು ಬರುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ನಿಮಗೆ ಕಿಯೋಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಅಂತೇಳಿ ನಾವು ನೋಡ್ಕೊಂಡಲ್ವಾ, ಇದನ್ನು ನಾವು ಭರತಪುರ ನ್ಯಾಷನಲ್ ಪಾರ್ಕ್ ಅಥವಾ ಭರತಪುರ ಬರ್ಡ್ ಸ್ಯಾಂಕ್ಚುರಿ ಅಂತಲೂ ಕೂಡ ಕರಿತೀವಿ. ಎರಡೂ ಕೂಡ ಒಂದೇ, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥದ್ದು, ಓಕೆನಾ? ಭರತಪುರ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ನೋಡಿ, ಫೈನಲನ್ನು ನೋಡ್ಕೊಳ್ಳೋಣ ನಾವು. ಸುಂದರ್ಬನ್ ಅಂತೇಳಿ ಕರಿತೀವಲ್ವ, ಈ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಏನಿದೆಯಲ್ವಾ, ಇದು ಆ್ಯಕ್ಚುಲಿ ಎಲ್ಲಿ ಕಂಡುಬರುತ್ತೆ? ವೆಸ್ಟ್ ಬೆಂಗಾಳಲ್ಲಿ ಕಂಡುಬರುತ್ತೆ. ಅಂದರೆ ನಾವು ಏನು ಕರಿತೀವಿ, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಕ್ಚುಲಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಎರಡೂ ಕೂಡ, ಜೊತೆಗೆ ಭರತಪುರ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇವೆರಡೂ ಕೂಡ ಏನಾಗ್ತಾ ಹೋಗುತ್ತೆ, ಒಂದು ಕಡೆ ವೆಟ್ಲ್ಯಾಂಡ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ, ಅದೇ ರೀತಿಯಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಇದು ಕೂಡ ಅಷ್ಟೇ, ಭರತಪುರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಕಿಯೋಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಇದು ವೆಟ್ಲ್ಯಾಂಡ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು, ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಇವೆರಡೂ ಕೂಡ ನಾವು ಒಂದೇ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಬಟ್ ಮನಾಸ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ವಿಚ್ ವಾಸ್ ಸಿಚುಯೇಟೆಡ್ ಇನ್ ವಿಚ್ ಸ್ಟೇಟ್? ಅಸ್ಸಾಂ ಅಂತಕ್ಕಂಥ ಕರಿತೀವಲ್ವ, ಇದನ್ನು ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು, ಬಟ್ ವೆಟ್ಲ್ಯಾಂಡ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಮುಂದಿನ ಪ್ರಶ್ನೆ ಓಜೋನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಇದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಓಝೋನ್ ಫೌಂಡ್ ಇನ್ ಲೋಯರ್ ಟ್ರೋಪೋಸ್ಪಿಯರ್ ಆ್ಯಕ್ಟ್ ಆಸ್ ಎ ಶೀಲ್ಡ್ ಅಬ್ಸಾರ್ವಿಂಗ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಫ್ರಮ್ ದ ಸನ್ ಅಂತೇಳಿದೆ. ನೋಡಿ, ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಂಡಾಗ ದ ಥಿಕ್ನೆಸ್ ಆಫ್ ದ ಓಝೋನ್ ಇನ್ ಎ ಕಾಲಮ್ ಆಫ್ ಏರ್ ಫ್ರಮ್ ಗ್ರೌಂಡ್ ಟು ದ ಟಾಪ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಡಾಬ್ಸನ್ ಯೂನಿಟ್ಸ್ ಅಂತ ಹೇಳಿದೆ. ನೋಡಿ, ಎರಡು ಸ್ಟೇಟ್ಮೆಂಟನ್ನು ನಾವು ತುಂಬ ಈಸಿಯಾಗಿ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಆಪ್ಷನ್ 2 ಇದೆ ನೋಡಿ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಡಾಬ್ಸನ್ ಅಂತಕ್ಕಂಥ ಒಂದು ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟನ್ನು ಕೊಡಲಾಗಿದೆ. ಅರ್ಥ ಆಗ್ತಿದೆ? ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಪರಿಮಾಣ ಮಾಪಕ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಓಜೋನ್ನ ಥಿಕ್ನೆಸ್ಸನ್ನು ನಾವು ಡಾಬ್ಸನ್ ಮುಖಾಂತರವಾಗಿ ನಾವು ಅಳಿತೀವಿ, ಅದನ್ನು ಮಾಪನವನ್ನು ಮಾಡ್ತೀವಿ. ಹೆನ್ಸ್ ದ ಆಪ್ಷನ್ 2 ಇಸ್ ದ ರೈಟ್ ಒನ್. ಆ್ಯಕ್ಚುಲಿ ಅವರು ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೇಳಿರ್ತಕ್ಕಂಥದ್ದು, ಆದುದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಆಪ್ಷನ್ ಫಸ್ಟ್ ಏನಿದೆಯಲ್ಲ, ಅದು ಏನಕ್ಕೆ ತಪ್ಪಾಗ್ತಾ ಹೋಗುತ್ತೆ ಅಂತ ನೋಡ್ಕೊಂಡಾಗ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅವ್ರು ಏನು ಹೇಳಿದ್ರು ಅಂದರೆ ಓಝೋನ್ ಫೌಂಡ್ ಇನ್ ದ ಲೋಯರ್ ಟ್ರೋಪೋಸ್ಪಿಯರ್ ಅಂತ ಇದೆ. ಫಸ್ಟ್ ಆಫ್ ಆಲು ಈ ಓಝೋನ್ ಅಂತಕ್ಕಂಥದ್ದು ಟ್ರೋಪೋಸ್ಪಿಯರಲ್ಲಿ ಕಂಡುಬರೋದಿಲ್ಲ. ಎಲ್ಲಿ ಕಂಡುಬರುತ್ತೆ? ಸ್ಟ್ರಾಟೋಸ್ಪಿಯರ್ ಅಂತೇಳಿ ಕರಿತೇವೆ. ಸೊ ನೀವು ಜಿಯೋಗ್ರಫಿಯನ್ನು ಓದಂತಹ ಸಂದರ್ಭದಲ್ಲಿ ಅಲ್ಲೊಂದು ಕೋಡ್ ಕೂಡ ಕೊಟ್ಟಿರ್ತಕ್ಕಂಥದ್ದು, ಟ್ರಸ್ಟ್ ಮೀ ಇನ್ ಎಕ್ಸಾಮ್ ಅಂತಕ್ಕಂಥದ್ದು. ಈ ಮೂಲಕ ತಾವೇನು ನೆಟ್ಬಿಟ್ಕೊಳ್ಬೋದು, ವಾತಾವರಣದಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು
ವಲಯಗಳನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಟ್ರಸ್ಟ್ ಮೀನ್ ಎಕ್ಸಾಮ್ ಅಂತ ಕರಿತೀವಿ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತಕ್ಕಂಥದ್ದು. ಬಟ್ ನಮಗೆ ಇಲ್ಲೇನು ಕೇಳ್ತಿದ್ದಾರೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಕೆಲವೊಂದು ಗುಡ್ ಓಝೋನ್ಗಳು ಕಂಡು ಬರ್ತಾವೆ. ಈ ಗುಡ್ ಓಝೋನ್ಸ್ಗಳು ಏನು ಮಾಡ್ತಾವೆ ಅಂದರೆ ಶೀಲ್ಡ್ ಆಗಿ ಕೆಲಸ ಮಾಡ್ತಾವೆ. ಕಾರಣ ಏನು ಅಂದರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ಏನಿದಾವಲ್ಲ, ಅಂದರೆ ನೇರಳಾತೀತ ಕಿರಣಗಳು ಸೂರ್ಯನಿಂದ ಬರ್ತಾ ಇರ್ತವೆ. ಅವುಗಳನ್ನು ಅಬ್ಸರ್ವ್ ಮಾಡಿ ಫಿಲ್ಟರ್ ಮಾಡಿಬಿಟ್ಟು ಅರ್ತಿಗೆ, ಅಂದರೆ ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಫಿಲ್ಟರ್ ಮಾಡಿಬಿಟ್ಟು ಅರ್ತಿಗೆ ಕಳಿಸ್ತಾವೆ. ಈ ಕೆಲಸವನ್ನು ಸ್ಟ್ರಾಟೋಸ್ಪಿಯರಲ್ಲಿರ್ತಕ್ಕಂತಹ ಓಝೋನ್ ಮಾಡುತ್ತೆ. ಇದು ಬೇಸಿಕ್ ಪಾಯಿಂಟ್. ಬಟ್ ಅವ್ರು ಏನು ಕೇಳಿದ್ದಾರೆ? ಟ್ರೋಪೋಸ್ಪಿಯರ್ ಅಂತ ಕೇಳಿದ್ದಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ನೋಡಿ, ಅರ್ಥ ಆಗಲಿಲ್ವಾ? ನೋಡಿ, ಓಝೋನ್ O3 ಅಂತ ಕರೀತೆ. ಓಕೆನಾ? ಸ್ಟ್ರಾಟೋಸ್ಪಿಯರಲ್ಲಿ ಇರ್ತಕ್ಕಂತಹ ಓಝೋನ್ ಏನಿದೆಯಲ್ಲ, ಇದೊಂದು ಗುಡ್ ಓಝೋನ್ ಆಗಿ ಕೆಲಸ ಮಾಡುತ್ತೆ. ಅದು ಏನಕ್ಕೆ ಗುಡ್ ಓಝೋನ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಕಂಟ್ರೋಲ್ ಮಾಡಿ, ಕಂಟ್ರೋಲ್ ಮಾಡಿ ಫಿಲ್ಟ್ರ್ ಮಾಡಿಬಿಟ್ಟು ಏನು ಮಾಡುತ್ತೆ, ಅರ್ತಿಗೆ ಕಳಿಸುತ್ತೆ. ಓಕೆನಾ? ಎಲ್ಲಿರ್ತಕ್ಕಂಥ ಓಝೋನು? ಸ್ಟ್ರಾಟೋಸ್ಪಿಯರಲ್ಲಿರ್ತಕ್ಕಂಥ ಓಝೋನ್. ಬಟ್ ಇದೇ ಓಝೋನು ನಿಮಗೆ ಟ್ರೋಪೋಸ್ಪಿಯರಲ್ಲೂ ಕೂಡ ಕಂಡುಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಟ್ರೋಪೋಸ್ಪಿಯರಲ್ಲೂ ಕೂಡ ಕಂಡುಬರುತ್ತೆ. ಬಟ್ ಅವುಗಳನ್ನು ನಾವೇನಂತ ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ ಗೊತ್ತಿತ್ತೆ ನಿಮಗೆ? ಗ್ರೀನ್ ಹೌಸ್ ಗ್ಯಾಸಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೀವಿ. ಕಾರಣ ಏನು ಅಂದರೆ ವಾತಾವರಣದಲ್ಲಿ ತಾಪಮಾನ ಏನು ಹೆಚ್ಚಾಗ್ತಿದೆಯಲ್ಲ, ಈ ತಾಪಮಾನ ಏರಿಕೆಗೆ ಓಝೋನ್ ಏನಿದೆಯಲ್ಲ ರೆಸ್ಪಾನ್ಸಿಬಲ್ ಆಗಿದೆ. ಎಲ್ಲಿರ್ತಕ್ಕಂತಹ ಓಝೋನು? ಟ್ರೋಪೋಸ್ಪಿಯರಲ್ಲಿರ್ತಕ್ಕಂಥ ಓಝೋನ್. ಬಟ್ ಸ್ಟ್ರಾಟೋಸ್ಪಿಯರಲ್ ಓಝೋನು ಏನಿದೆಯಲ್ಲ, ಅದು ಒಂದು ರೀತಿಯಾಗಿ ಶೀಲ್ಡ್ ಆಗಿ ಕೆಲಸ ಮಾಡುತ್ತೆ. ಭೂಮಿಗೆ ಸೂರ್ಯನಿಂದ ಬರೆದಿರ್ತಕ್ಕಂಥ ಕಿರಣಗಳನ್ನು ಫಿಲ್ಟರ್ ಮಾಡುತ್ತೆ. ಎಸ್ಪೆಷಲಿ ಅಲ್ಟ್ರಾವೈಲೆಟ್ ರೇಟ್ಸ್ ಅಂತ ಕರಿತೀವಿ, ಅದನ್ನು ನೇರಳಾತೀತ ಕಿರಣಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಜೈವಿಕ ವರ್ಧನೆಯು ಸಂಭವಿಸಲು ಮಾಲಿನ್ಯಕಾರಕ ಹೊಂದಿರಬೇಕಾದ ಗುಣಲಕ್ಷಣಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವುದು ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಂತೇಳಿ ನೋಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ದಟ್ ಪೊಲ್ಯೂಟೆಂಟ್ ಶುಡ್ ಪೋಸಸ್ ಇನ್ ಆರ್ಡರ್ ಟು ದ ಬಯೋಮ್ಯಾಗ್ನಿಫಿಕೇಶನ್ ಟು ಅಕ್ಯೂರ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋಣ. ಪೊಲ್ಯೂಟೆಂಟ್ ಶುಡ್ ಬಿ ಇನ್ ಅ ಬಯೋಲಜಿಕಲಿ ಆ್ಯಕ್ಟಿವ್ ಅಂತೇಳಿದೆ. ರೈಟ್ ಆನ್ಸರ್. ಅವರು ಯಾವುದು ಕೇಳಿದ್ದಾರೆ? ರೈಟ್ ಆನ್ಸರ್ ಅಥವಾ ಸರಿಯಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಸನ್ನು ನಾವು ಐಡೆಂಟಿಫೈ ಮಾಡಬೇಕು. ಒಂದು ಮಾಲಿನ್ಯಕಾರವು ದೀರ್ಘಕಾಲ ಬದುಕಬೇಕು ಅಂತೇಳಿದೆ. ಇದು ಕೂಡ ಸರಿ ಆಗ್ತಾ ಹೋಗುತ್ತೆ. ಎ ಪೊಲ್ಯೂಟೆಂಟ್ ಶುಡ್ ನಾಟ್ ಬಿ ಸೊಲ್ಯೂಬಲ್ ಇನ್ ಫ್ಯಾಟ್ಸ್ ಅಂತೇಳಿದೆ. ಇದೇನಾಗುತ್ತೆ? ತಪ್ಪಾಗುತ್ತೆ. ವಿತ್ ದಟ್ ಐಡಿಯಾ 1 ಮತ್ತು 2 ಸ್ಟೇಟ್ಮೆಂಟ್ ಏನಿದೆಯಲ್ಲ, ಯಾವ ಸ್ಟೇಟ್ಮೆಂಟಲ್ಲಿದೆ, ಯಾವ ಒಂದು ಆಪ್ಷನಲ್ಲಿ ಇದೆಯಲ್ಲೋ ಅದು ಏನಾಗುತ್ತಾ ಹೋಗುತ್ತೆ? ಸರಿ ಆಗ್ತಾ ಹೋಗುತ್ತೆ. ಹೆನ್ಸ್ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಇಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಿದೆಯಲ್ಲ ಅದನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಣ. 3ನೇ ಸ್ಟೇಟ್ಮೆಂಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ ಅಂದರೆ ಅವರು ಫ್ಯಾಟ್ಸಲ್ಲಿ ಏನು ಪೊಲ್ಯೂಟೆಂಟ್ಸ್ಗಳು ಸಲೂಬಲ್ ಇದ್ದಾವಲ್ಲ, ಸೊ ಆ ಒಂದು ಸಲೂಬಲ್ ಆಗಿರ್ತಕ್ಕಂತಹ ಫ್ಯಾಟ್ಸ್ಗಳನ್ನು ನಾವೇನಂತಲ್ಲಿ ಪೊಲ್ಯೂಟೆಂಟ್ ಅಂತೇಳಿ ನಾವು ಬಯೋಮ್ಯಾಗ್ನಿಫಿಕೇಷನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಇವ್ರೇನು ಕೇಳಿದರೆ ಶುಡ್ ನಾಟ್ ಬಿ ಅಂತೇಳಿ ಕೇಳಿದ್ದಾರೆ. ಅಂದರೆ ಮಾಲಿನ್ಯಕಾರಕವು ಕೊಬ್ಬಿನಲ್ಲಿ ಕರಗಬಾರದು ಅಂತ ಕೇಳಿದ್ದಾರೆ. ಇದು ತಪ್ಪಾಗುತ್ತೆ. ಯಾವ ಪೊಲ್ಯೂಟೆಂಟ್ಸ್ಗಳಿದಾವಲ್ಲ ಅಥವಾ ಮಾಲಿನ್ಯಕಾರಕಗಳೇನಿದ್ದಾವಲ್ಲ ಅವುಗಳು ಕೊಬ್ಬಿನಲ್ಲಿ ಕರಗ್ತವಲ್ಲ, ಅಂತಹ ಮಾಲಿನ್ಯಕಾರಗಳು ಇದ್ದಂತಹ ಸಂದರ್ಭದಲ್ಲಿ ಜೈವಿಕ ಸಂವರ್ಧನೆ ಉಂಟಾಗ್ತಾ ಹೋಗುತ್ತೆ ಅಥವಾ ಇದನ್ನು ಬಯೋಮ್ಯಾಗ್ನಿಫಿಕೇಷನ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಪೊಲ್ಯೂಟೆಂಟ್ಸ್ ವಿಚ್ ಇಸ್ ಸಲ್ಯೂಬಲ್ ಇನ್ ಫ್ಯಾಟ್ ಅಂತ ಕರಿತೀವಿ. ಕೊಬ್ಬಿನಲ್ಲಿ ಅದೇನಾಗಬೇಕು? ಸೊಲ್ಯೂಷನ್ ಆಗಬೇಕು ಅಥವಾ ಮಿಶ್ರಣ ಆಗಬೇಕು. ನೋಡಿ, ಮೊದಲನೇ ಹಂತದಲ್ಲಿ ನಿಮಗೆ ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಕಾರಣ ಏನು ಅಂದರೆ ಎನ್ವಿರಾನ್ಮೆಂಟ್ ಎಕಾಲಜಿಯಲ್ಲಿ ಈ ಒಂದು ಟರ್ಮ್ ಇದೆಯಲ್ಲ ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನು ನಾವು ಕನ್ನಡದಲ್ಲಿ ಜೈವಿಕ ಸಂವರ್ಧನೆ ಅಂತೇಳಿ ಕರಿತೀವಿ. ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಏನಿದು ಜೈವಿಕ ಸಂವರ್ಧನೆ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಫುಡ್ ಚೈನ್ ಇದೆ ಅಂತ ಅಂದ್ಕೊಳ್ಳಿ, ರೈಟ್? ಒಂದು ಪಿರಮಿಡಲ್ಲಿ ಫುಡ್ ಚೈನ್ ಇದೆ ಅಂತ ಅಂದ್ಕೊಳ್ಳಿ. ಈ ಫುಡ್ ಚೈನಿಗೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಭತ್ತದ ಸನಿ ಅಥವಾ ಭತ್ತ ಬೆಳೆದಿದ್ದೀವಿ ಅಂತ ಕೇಳಿದಾಗ ಇಲ್ಲಿ ಕೆಲವೊಂದು ಪೊಲ್ಯೂಟೆಂಟ್ ಏನಾಗಿದೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ರೈಟ್? ಪೊಲ್ಯೂಟೆಂಟು. ಈ ಪೊಲ್ಯೂಟೆಂಟ್ ಏನು ಮಾಡ್ತಾ ಇದೆ, ಇವುಗಳನ್ನು ತಿಂದು ಬದುಕ್ತಾ ಇರ್ತಕ್ಕಂತಹ ಇತರೆ ಪೊಲ್ಯೂಟೆಂಟ್ಸ್ಗಳಿದೆ, ಆ ಇತರೆ ಜೀವಿಗಳೇನಿದಾವಲ್ವ, ಇತರೆ ಸ್ಪೀಸೀಸ್ಗಳೇನಿದಾವಲ್ಲ ಆ ಸ್ಪೀಸೀಸ್ಗಳಿಗೆ ಇದರ ಮೇಲೆ ಹಾಕಿರ್ತಕ್ಕಂಥ ಕೆಲವೊಂದು ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ಜೊತೆಗೆ ಅಂದರೆ ಕೀಟನಾಶಕಗಳಾಗಿರ್ಬೋದು, ರೈಟ್? ಅಥವಾ ಕಳೆನಾಶಕಗಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಕೆಲವೊಂದು ಹಾನಿಕಾರಕವಾಗಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ಗಳು ಏನು ಮಾಡ್ತವೆ, ಮಾಲಿನ್ಯಕಾರಕಗಳು ಏನು ಮಾಡ್ತವೆ, ಈ ಸಸ್ಯದಿಂದ ಮುಂದೆ ಇರ್ತಕ್ಕಂತಹ ಸ್ಪೀಸೀಸ್ಗೆ ಅಂದರೆ ಇದರ ಮೇಲ್ಗಡೆ ಇರ್ತಕ್ಕಂಥ ಸ್ಪೀಸೀಸ್ ಅಂದರೆ ಆಹಾರ ಜಾಲದಲ್ಲಿ ಫುಡ್ ವೆಬ್ನಲ್ಲಿ ಇದರ ಮೇಲ್ಗಡೆ ಇರ್ತಕ್ಕಂಥ ಸ್ಪೀಸೀಸ್, ಫಾರ್ ಎಕ್ಸಾಂಪಲ್ ಹುಲ್ಲನ್ನು ತಿಂದು ಬದುಕ್ತಕ್ಕಂತಹ ಡೀರ್ ಆಗಿರ್ಬೋದು ಅಥವಾ ಜಿಂಕೆ ಅಂತೇಳಿ ಕರಿತೇವೆ. ಇದರಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ಗಳು ಈ ಮೇಲ್ಮಟ್ಟದಲ್ಲಿರ್ತಕ್ಕಂತಹ ಡೀರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ಸಸ್ಯದಲ್ಲಿ ಒಂದು 10% ಇತ್ತು ಅಂದ್ಕೊಳ್ಳಿ,
ಬಟ್ ಡೀರಲ್ಲಿ ಇದರ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇನಾಗ್ತಾ ಹೋಗುತ್ತೆ 20% ಆಗ್ತಾ ಹೋಗುತ್ತೆ. ಡೀರನ್ನು ತಿಂದು ಬರ್ತಕ್ಕಂತಹ ಟೈಗರ್ ಇದೆ ನೋಡಿ, ನೆಕ್ಸ್ಟ್ ಫುಡ್ ವೆಬ್ಬಲ್ಲಿ ಇರ್ತಕ್ಕಂಥ ಮಜಲ್ ಇದೆಯಲ್ಲ, ನೆಕ್ಸ್ಟ್ ಫುಡ್ ವೆಬ್ಬಲ್ಲಿ ಬರ್ತಕ್ಕಂತಹ ಝೋನ್ ಏನಿದೆಯಲ್ಲ, ಈ ಝೋನಲ್ಲಿ ಡೀರನ್ನು ತಿಂದು ಬರ್ತಕ್ಕಂಥ ಟೈಗರಿಗೆ 20%ಇಂದ ಏನಾಗ್ತಾ ಹೋಗುತ್ತೆ 100% ಪೊಲ್ಯೂಟೆಂಟ್ ಆಗಿ ಡಬಲ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಏನಿದೆಯಲ್ಲ, ಇದನ್ನು ನಾವು ಬಯೋಮ್ಯಾಗ್ನಿಫಿಕೇಷನ್ ಅಥವಾ ಜೈವಿಕ ಸಂವರ್ಧನೆ ಅಂತೇಳಿ ಕರಿತೀವಿ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡಿ. ಬಟ್ ಇಲ್ಲಿ ಪೊಲ್ಯೂಟೆಂಟ್ಸ್ಗಳು ಯಾವುದ್ಯಾವುದು ಅಂತ ನೋಡ್ಕೊಂಡಾಗ ನಾವು ಈ ನ್ಯೂಸ್ ಪೇಪರ್ಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಹೆವಿ ಮೆಟಲ್ಸ್ಗಳಾಗಿರ್ಬೋದು, ಮರ್ಕ್ಯೂರಿ ಆಗಿರ್ಬೋದು, ಅಂದರೆ ಪಾದರಸ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ. ಆರ್ಸೆನಿಕ್ ಆಗಿರ್ಬೋದು. ಜೊತೆಗೆ ಇನ್ನೊಂದು ವೆರಿ ಡೇಂಜರಸ್ ಇದೆ, ಅದನ್ನು ನಾವು DDT ಅಂತೇಳಿ ಕರಿತೀವಿ. ಇದರ DDT ಫುಲ್ ಫಾರ್ಮು ಕೂಡ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಅದೇ ರೀತಿಯಾಗಿ PCBs ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಕಳೆನಾಶಕ ಅಥವಾ ಕೀಟನಾಶಕವಾಗಿ ಬಳಸ್ತೀವಿ. ಅದನ್ನು ಪಾಲಿಕ್ಲೋರಿನೇಟೆಡ್ ಬಿಫಿನಾಲ್ಸ್ ಅಂತೇಳಿ ಕರಿತೀವಿ. ಇವುಗಳನ್ನು ನಾವು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿಯೇ ಕಂಟಾಮಿನೇಟೆಡ್ ಪೊಲ್ಯೂಟೆಂಟ್ಸ್ ಆಗಿ ಮಾಲಿನ್ಯಕಾರಕವಾಗಿ ಏನಾಗ್ಬಿಡುತ್ತೆ, ಉಳ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಇವುಗಳು ಒಂದು ಫುಡ್ ವೆಬ್ಬಿಂದ ಇನ್ನೊಂದು ಫುಡ್ ವೆಬ್ಬಿಗೆ ಹೋಗ್ತಾ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿದೆ ನೋಡಿ. ಟು ಅವಾಯ್ಡ್ ಅನ್ಫೇವರಬಲ್ ಕಂಡೀಷನ್ ವಿಚ್ ಆಫ್ ದ ಫಾಲೋಯಿಂಗ್ ಎಂಟರ್ ಇಂಟು ಎ ಡಯಾಸ್ಪೋಸ್ ಸ್ಟೇಟ್ ಆಫ್ ಸಸ್ಪೆಂಡೆಡ್ ಡೆವಲಪ್ಮೆಂಟ್ ಅಂತಿದೆ. ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ತಪ್ಪಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಡಯಾಪಾಸ್ಗೆ ಪ್ರವೇಶಿಸುತ್ತದೆ? ಇದು ಅಮಾನತುಗೊಂಡ ಬೆಳವಣಿಗೆ ಹಂತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಝೂ ಪ್ಲಾಂಕ್ಟಾನ್ಸ್ ಅಂತೇಳಿ ಕರಿತೀವಿ ನೋಡಿ. ಅರ್ಥ ಆಗ್ತಿದೆ ನಿಮಗೆ? ಈ ಝೂ ಪ್ಲಾಂಕ್ಟಾನ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಈ ಝೂ ಪ್ಲಾಂಕ್ಟಾನ್ಸ್ ಅಂತೇನು ಕರಿತೀವಿ ನೋಡಿ. ಅರ್ಥ ಆಗ್ತಿದೆ ನಿಮಗೆ? ಈ ಝೂ ಪ್ಲಾಂಕ್ಟಾನ್ಸ್ಗಳು ಏನು ಮಾಡ್ತಾವಂದರೆ, ಕೆಲವೊಂದು ಅನ್ಫೇವರಬಲ್ ಆಗಿರ್ತಕ್ಕಂಥ ಸಿಚುಯೇಷನಲ್ಲಿ ಲೇಕ್ಸ್ ಮತ್ತು ಪೋಂಡ್ಸ್ಗಳಲ್ಲಿ ಹೊಂಡ ಅಥವಾ ಸರೋವರ ಅಂತೇಳಿ ಕರಿತೀವಲ್ಲ, ಇಲ್ಲಿ ಝೂ ಪ್ಲಾಂಕ್ಟಾನ್ಸ್ಗಳು ಬದುಕ್ತಾವೆ. ಕೆಲವೊಂದು ಅನ್ಫೇವರಬಲ್ ಪೊಸಿಷನ್ ಇದ್ದಂತಹ ಸಂದರ್ಭದಲ್ಲಿ, ಅನ್ಫೇವರಬಲ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಡಯಾಪಾಸ್ ಅಂತ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ. ಆ ಒಂದು ಡಯಾಪಾಸ್ಗೆ ಏನು ಮಾಡಿಬಿಡ್ತಾರೆ, ಪಾಸಿಗೆ ಆ ಒಂದು ಸ್ಟೇಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ಕಾರಣ ಏನು ಅಂದರೆ, ಅನ್ಫೇವರಬಲ್ ಆಗಿರ್ತಕ್ಕಂಥ ಸಿಚುಯೇಷನ್, ಅದು ಸಮ್ಮರ್ ಆಗಿರ್ಬೋದು ಅಥವಾ ಬೇಸಿಗೆಗಾಲ ಆಗಿರ್ಬೋದು ಅಥವಾ ವಿಂಟರ್ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಪ್ಲೇಸ್ ಅಥವಾ ಆ ಲೇಕ್ ಮತ್ತು ಪೋಂಡ್ಸ್ಗಳಲ್ಲಿ ಯಾವುದೇ ಅನ್ಯಾಚುರಲ್ ಆ್ಯಕ್ಟಿವಿಟೀಸ್ ಆದಂತಹ ಸಂದರ್ಭದಲ್ಲಿ, ಅಂದರೆ ಅಸ್ವಾಭಾವಿಕವಾಗಿರ್ತಕ್ಕಂಥ ಚಟುವಟಿಕೆ ಆದಂತಹ ಸಂದರ್ಭದಲ್ಲಿ ಅವುಗಳೇನು ಮಾಡ್ತವೆ, ಡಯಾಪಾಸ್ಗೆ ಹೋಗ್ಬಿಡ್ತಾವೆ. ಇದೇ ರೀತಿಯಾಗಿ ನಿಮಗೆ ಈ ಕರಡಿಗಳು ಇದಾವೆ ನೋಡಿ, ಪ್ರಾಣಿಗಳು, ಅಂದರೆ ಈ ಕಾಡಿನಲ್ಲಿ ಬೀರ್ಸ್ಗಳಿದ್ದಾವಲ್ಲ, ಅಂದರೆ ಕರಡಿಗಳು ಏನು ಮಾಡ್ತಾವಲ್ಲ, ಹೈಬರ್ನೇಷನ್ನಿಗೆ ಕನ್ವರ್ಟ್ ಆಗ್ತಕ್ಕಂತಹ ಒಂದು ಸ್ಪೆಸಿಫಿಕ್ ಫೀಚರ್ ನಮಗೆಲ್ಲ ಗೊತ್ತಿದೆ. ಏನಿದೆ ಹೈಬರ್ನೇಷನ್ ಅಂದರೆ, ಇದು ಒಂದು ಸಮ್ಮರ್ ಪ್ರದೇಶದಲ್ಲಿ ಕರಡಿಗಳು ಏನು ಮಾಡ್ತಾವಂದರೆ, ತನ್ನ ದೇಹದಲ್ಲಿರ್ತಕ್ಕಂಥ ತಾಪಮಾನವನ್ನು ನಿಯಂತ್ರಣ ಮಾಡೋದಕ್ಕೆ ಅಥವಾ ಯಾವುದೇ ಒಂದು ದೇಹದಲ್ಲಿ ವ್ಯತ್ಯಾಸ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹೈಬರ್ನೇಷನ್ಗೆ ಹೋಗ್ತಾವೆ. ಅರ್ಥ ಆಗ್ತಿದೆ? ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ, ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಕೆಲವೊಂದು ಫಿಶ್ಗಳಾಗಿರ್ಬೋದು ಎಸ್ಟಿವೇಷನ್ಗೆ ಕನ್ವರ್ಟ್ ಆಗಿ ಹೋಗ್ಬಿಡ್ತಾವೆ. ಅರ್ಥ ಆಗ್ತಿದೆಯಾ? ಅವುಗಳಿಗೆ ನಾವು ಶಿಶಿರ ನಿದ್ರೆ ಅಂತ ಕರಿತೀವಿ. ಅಂದರೆ ವಾತಾವರಣದಲ್ಲಿ ಆದಂತಹ ಒಂದು ತೀವ್ರತರವಾಗಿರ್ತಕ್ಕಂತಹ ಬದಲಾವಣೆಯಲ್ಲಿ ಉಂಟಾಗಿರ್ತಕ್ಕಂಥ ಅಪಾಯವನ್ನು ತಡೆಗಟ್ಟೋದಕ್ಕೋಸ್ಕರ ತನ್ನ ಬಯೋಲಾಜಿಕಲಿ ಫೆನಾಮಿನನ್ ಅಥವಾ ಬಯೋಲಾಜಿಕಲಿ ಆ್ಯಕ್ಟಿವಿಟೀಸ್ಗಳನ್ನು ಬದಲಾವಣೆ ಮಾಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಗುಣವನ್ನು ಹೈಬರ್ನೇಷನ್ ಅಥವಾ ಶಿಶಿರ ನಿದ್ರೆ, ಎಸ್ಟಿವೇಷನ್ ಅಂತ ಕರಿತೀವಿ. ಅದೇ ಥರ ಈ ಝೂ ಪ್ಲಾಂಕ್ಟಾನ್ಸ್ ಏನಿದ್ದಾವಲ್ಲ, ಇಲ್ಲಿ ಡಯಾಪೋಸ್ ಅಂತಕ್ಕಂಥ ಒಂದು ಸ್ಟೇಟಿಗೆ ತಲುಪಿಬಿಡುತ್ತೆ. ಕಾರಣ ಏನು ಅಂದರೆ, ಪೋಂಡ್ಸ್ ಆಗಿರ್ಬೋದು, ಲೇಕ್ಸ್ಗಳಾಗಿರ್ಬೋದು, ಸರೋವರ ಅಥವಾ ಹೊಂಡಗಳಲ್ಲಿ ತನಗೆ ಅನ್ಫೇವರಬಲ್ ಆಗಿರ್ತಕ್ಕಂಥ ಸಿಚುವೇಶನ್ ಉಂಟಾದಾಗ ಡಯಾಪಾಸ್ಗೆ ಕನ್ವರ್ಟ್ ಆಗ್ತಾವೆ. ಇಷ್ಟು ಬೇಸಿಕ್ ಮಾಹಿತಿ, ಇಷ್ಟು ತಿಳ್ಕೊಳ್ಳಿ ಸಾಕು. ನೋಡಿ, ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳಿ ಸಾಕು. ನೋಡಿ, ನಿಮಗೆ ಹೈಬರ್ನೇಷನ್ ಅಂತೇಳಿ ಒಂದು ಟಾಪಿಕ್ ಗೊತ್ತಾಯ್ತಲ್ವಾ? ಫಸ್ಟ್ ಆಫ್ ಆಲ್ ಈ ಹೈಬರ್ನೇಷನ್ ಎಲ್ಲೆಲ್ಲೇ ನಡೆಯುತ್ತೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಯಾವ್ಯಾವ ಸ್ಪೀಸೀಸಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ಬ್ಯಾಟ್ಸ್, ಬಾವಲಿಗಳು, ಜೊತೆಗೆ ಮ್ಯಾಮಲ್ಸ್, ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಬರ್ಡ್ಸ್ ಅಂತ ಕರಿತೀವಿ, ಅಂದರೆ ಪಕ್ಷಿಗಳಲ್ಲಿ ಈ ಹೈಬರ್ನೇಷನ್ ಉಂಟಾಗುತ್ತೆ. ಯಾವ ಸಂದರ್ಭದಲ್ಲಿ? ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದನ್ನು ನಾವು ವಿಂಟರ್ ಸ್ಲೀಪ್ ಅಂತೇಳಿ ಕರಿತೀವಿ. ಚಳಿಗಾಲದ ನಿದ್ರೆ ಅಂತಲೂ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ, ಈ ಸ್ಪೀಸೀಸ್ಗಳು, ಈ ಒಂದು ಜೀವಿಗಳು ಏನು ಮಾಡ್ತಾವಂದರೆ, ಕೆಲವೊಂದು ವಾರ್ಮ್ ಪ್ಲೇಸ್ಗಳನ್ನು, ಯಾಕೆ ವಾರ್ಮ್ ಪ್ಲೇಸನ್ನು ತೆಗೆದುಕೊಳ್ತಾವಂದರೆ, ಸುತ್ತಮುತ್ತಲೂ ಕೂಡ ಆ ಸಂದರ್ಭದಲ್ಲಿ ಚಳಿಗಾಲ ಹೆಚ್ಚಿರೋದ್ರಿಂದ ಶೀತ ಹೆಚ್ಚಾಗಿರುತ್ತೆ.
ಆದುದರಿಂದ ವಾರ್ಮ್ ಪ್ಲೇಸನ್ನು ತೆಗೆದುಕೊಳ್ತವೆ. ಅರ್ಥ ಆಗ್ತಿದೆಯಾ? ಹೈಬರ್ನೇಷನ್ ಬಗ್ಗೆ ನಾವು ಮಾತನಾಡ್ಕೊಳ್ತಿದ್ದೀವಿ. ಸೊ ಈ ವಿಂಟರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಡಿಗೆ ತೊಂದರೆ ಆಗದ ರೀತಿಯಲ್ಲಿ, ಅರ್ಥ ಆಗ್ತಿದೆ ನಿಮಗೆ? ಸೊ ಚಳಿಗಾಲದಲ್ಲಿ ಕೆಲವೊಂದು ಬಾಡಿಯಲ್ಲಿ ತೀವ್ರತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಉಂಟಾಗ್ತವೆ. ಆದುದರಿಂದ ಬಾಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾರ್ಮ್ಫುಲ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಜೀವಿಗಳು ಏನು ಮಾಡ್ತವೆ ಅಂದರೆ ಹೈಬರ್ನೇಷನ್ಗೆ ಹೋಗ್ತವೆ. ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳಿ, ಲಾಸ್ಟ್ ಒನ್ ಅಂತ ಕರಿತೀವಿ ನೋಡಿ, ಎಸ್ಟಿವೇಷನ್ ಅಂತೇಳಿ ಕರಿತೀವಿ. ಎಸ್ಟಿವೇಷನ್ ಅಂತ ಕರಿತೀವಿ. ಎಲ್ಲಿ ನಡೆಯುತ್ತೆ, ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ಸಮ್ಮರ್ ಟೈಮಲ್ಲಿ. ಅದಕ್ಕೆ ಇದನ್ನು ಇನ್ನೊಂದು ಹೆಸರಲ್ಲಿ ಸಮ್ಮರ್ ಸ್ಲೀಪ್ ಅಂತಲೂ ಕೂಡ ಕರಿತೀವಿ. ಇದು ಮೊದಲನೇ ಪಾಯಿಂಟ್. ಫಸ್ಟ್ ಆಫ್ ಆಲ್ ಇದರ ಒಂದು ಡ್ಯೂರೇಷನ್ ಏನಿದೆಯಲ್ಲ, ಇದು ಶಾರ್ಟ್ ಡ್ಯೂರೇಷನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೆ ನಿಮಗೆ? ಮುಂದುವರೆದಂತೆ ಇಲ್ಲಿ ನೋಡಿ, ಸಮ್ಮರ್ ಟೈಮ್ ಅಂದ ತಕ್ಷಣ ಬಾಡಿಯಿಂದ ದೊಡ್ಡ ಪ್ರಮಾಣದಲ್ಲಿ ವಾಟರ್ ಲಾಸ್ ಆಗ್ತಾ ಇರುತ್ತೆ, ನೀರಿನ ಒಂದು ಡ್ಯಾಮೇಜ್ ಆಗ್ತಾ ಇರುತ್ತೆ, ಅಥವಾ ನೀರು ಹೆಚ್ಚು ಬೇಕಾಗ್ತದೆ. ಯಾಕೆ ಅಂದರೆ ಬಾಡಿ ಏನು ಮಾಡುತ್ತೆ, ಈ ನೀರನ್ನು ಬಳಸ್ಕೊಂಡು ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರುತ್ತೆ. ಸುತ್ತಲೂ ಬಿಸಿಯಾಗಿರ್ತಕ್ಕಂಥ ಪ್ರದೇಶ ಇದ್ದಂತಹ ಸಂದರ್ಭದಲ್ಲಿ ಬಾಡಿ ಆಟೋಮೆಟಿಕ್ಕಾಗಿ ನೀರನ್ನು ಹೆಚ್ಚು ಕೇಳುತ್ತೆ. ಆ ನೀರನ್ನು ಹೆಚ್ಚು ಕೇಳೋದ್ರಿಂದ ಈ ವಾಟರ್ ಲಾಸನ್ನು ಪ್ರಿವೆಂಟ್ ಮಾಡೋದಕ್ಕೆ ಪ್ರಾಣಿಗಳು ಏನು ಮಾಡ್ತಾ ಹೋಗ್ತವೆ ಅಂದರೆ ಎಸ್ಟಿವೇಷನನ್ನು ಕೈಗೊಳ್ತವೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಯಾರ್ಯಾರು ತೆಗೆದುಕೊಳ್ತಾರೆ ಎಸ್ಟಿವೇಷನ್ ಅಂತ ನೋಡ್ಕೊಂಡಾಗ ಅರ್ಥವಾರ್ಮ್ಸ್ ಇರ್ಬೋದು. ಅರ್ಥ ಆಗ್ತಿದೆಯಾ? ಅರ್ಥವಾರ್ಮ್ಸ್ ಅಂತೇಳಿ ಕರಿತೀವಿ, ರೈಟ್? ಅದೇ ರೀತಿಯಾಗಿ ಫ್ರಾಗ್ ಆಗಿರ್ಬೋದು. ನೋಡಿ, ಈ ಬೇಸಿಗೆಗಾಲದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕಲ್ಲುಗಳನ್ನು ಎಲ್ಲ ತೆಗೆದು ಹಳ್ಳಿ ಪ್ರದೇಶದಲ್ಲಿ ಕಲ್ಲನ್ನು ತೆಗೆದಾಗ ಆ ಕಲ್ಲು ಕೆಳಗಡೆ ಫ್ರಾಗ್ ಇರುತ್ತೆ, ಕಪ್ಪೆ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಯಾಕೆ ಆ ಫ್ರಾಗ್ ಇರುತ್ತೆ ಅಂದರೆ ಸುತ್ತಲೂ ಇರತಕ್ಕಂತಹ ಟೆಂಪ್ರೇಚರಿಂದಾಗಿ ಬಾಡಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಟರ್ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಎಸ್ಟಿವೇಷನ್ಗೆ ಹೋಗ್ತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಈ ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಟೆಂಪ್ರೇಚರಿಂದ ಬಾಡಿಗೆ ಯಾವುದೇ ರೀತಿಯಾಗಿ ಆರ್ಮ್ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ವಾಟರ್ ಲಾಸನ್ನು ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಎಲ್ಲ ಸ್ಪೀಸೀಸ್ಗಳು ಏನು ಮಾಡ್ತವೆ, ಎಸ್ಟಿವೇಷನ್ಗೆ ಹೋಗ್ತವೆ.